ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಬೇಕು ಅಂಥೇಳಿ ವಿದ್ಯಾರ್ಥಿಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಸುರಿತಾ ಇರುವಂತಹ ಭಾರೀ ಮಳೆಗೆ ಬೈಂದೂರು ಜಲಾವೃತವಾಗಿದೆ. ನೂರಾರು ಮನೆಗಳಿಗೆ ಜಲದಿಗ್ಬಂಧನ ಆಗಿದೆ. ಜಿಲ್ಲಾಡಳಿತ ಪ್ರೈಮರಿ ಹೈಸ್ಕೂಲ್ಗೆ ಮಾತ್ರ ರಜೆಯನ್ನು ಕೊಟ್ಟಿದೆ. ಕಾಲೇಜು ವಿದ್ಯಾರ್ಥಿಗಳು ಜಿಲ್ಲಾಡಳಿತದ ವಿರುದ್ಧ ಈಗ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಜೀವವನ್ನು ಅಂಗೈಯಲ್ಲಿ ಹಿಡಿದುಕೊಂಡು ದೋಣಿಯಲ್ಲಿ ನಾವು ಕಾಲೇಜಿಗೆ ಹೋಗಬೇಕಾದಂತಹ ಪರಿಸ್ಥಿತಿ ಇದೆ. ನೆರೆ ಇದ್ರೂ ಕೂಡ ರಜೆ ಕೊಡಲಿಲ್ಲ ಅಂದರೆ ನಾವು ಹೇಗೆ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಓಡಾಟಕ್ಕೆ ಇತ್ತ ದೋಣಿಯೂ ಇಲ್ಲ, ಸೂಕ್ತ ಮೂಲಭೂತ ಸೌಕರ್ಯವೂ ಇಲ್ಲ. ಈಗ ಕಾಲೇಜಿಗೆ ಬನ್ನಿ ಅಂತ ಬೇರೆ ಹೇಳ್ತಾ ಇದ್ದಾರೆ. ಇಂತಹ ನೆರೆ ಸಂದರ್ಭದಲ್ಲೂ ಕೂಡ ಹೇಗೆ ಬರಬೇಕು ಅಂಥೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ ವಿದ್ಯಾರ್ಥಿಗಳು. ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದ್ರೂ ಕೂಡ ಜಿಲ್ಲಾಡಳಿತ ಯಾಕೋ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಬಾಯಲ್ಲಿ ಮಾತ್ರ ಹೇಳ್ತಾ ಇದೆ. ಆದರೆ ಎಲ್ಲಿ ಮಳೆ ಆಗ್ತಾ ಇದೆ ಅಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದು. ದೋಣಿಯಲ್ಲಿ ಕುಳಿತು ಮನೆಗಳಿಗೆ ತೆರಳುವಂತಹ ವಿದ್ಯಾರ್ಥಿಗಳು, ಕಾಲೇಜು ವಿದ್ಯಾರ್ಥಿಗಳು, ಮೇಡಮ್ ಈಗ ಈ ರಜೆ ಕೊಡೋದ್ರಲ್ಲಿ ಉಡುಪಿ ಜಿಲ್ಲಾಡಳಿತ ಬಹಳ ಹಿಂದೇಟು ಹಾಕ್ತಾ ಇದೆ ಅನ್ನುವಂಥದ್ದು. ಏನು ಸಮಸ್ಯೆಗಳಾಗ್ತಾ ಇದೆ ನಿಮಗೆ ಅಂತ ಗೊತ್ತಿಲ್ಲ ಸರ್. ಮಳೆ ಬಂದ ತಕ್ಷಣ ಫುಲ್ ಮಳೆ ಇದ್ರೆ ರಜೆ ಕೊಡ್ಬೋದಲ್ಲ ಸರ್. ಅವರು ಇನ್ನೂ ಲೇಟ್ ಮಾಡಿದ್ರೆ ನಮ್ಗೆ ಬರ್ಲಿಕ್ಕೆ ಆಗಲ್ಲ ಸರ್. ಮಕ್ಳಿಗೆ ತೊಂದರೆ ಆಗುತ್ತಲ್ಲ ಸರ್. ಅದೇ ಹೇಳಿ ಅವರಲ್ಲಿ ಅಂದ್ರೆ ಮಳೆ ತುಂಬಾ ಮಳೆ ಇದೆ. ಮಳೆ ಬಂದಾಗ ಅಂತ ಹೇಳುದಿಲ್ಲ, ತುಂಬಾ ಮಳೆ ಇದ್ರೆ ಸಡನ್ ರಜೆ ಕೊಟ್ಟ ನೈಟ್ ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ ಸರ್. ಇಲ್ಲಾಂದ್ರೆ ನಾವು ಮಳೆಯಲ್ಲೇ ಕಾಲೇಜಿಗೆ ಬರ್ಕತ್ತು. ಅದೇ ಅದೊಂದು ಸ್ವಲ್ಪ ಇದು ಮಾಡ್ಲಿಕ್ಕಾಗುತ್ತೆ. ಏನು ಕಷ್ಟ ಆಯ್ತು ನಿಮ್ಗೆ? ಈಗ ನೀವು ದೋಣಿಯಲ್ಲೇ ಓಡಾಡಬೇಕು ಮತ್ತು ವಾಪಸ್ ರಜೆ ಕೊಟ್ಟರು ಹಾಗೆ ಕಷ್ಟ ಆಗ್ತದೆ. ಕಷ್ಟ ಆಗುತ್ತೆ ಸರ್. ದೋಣಿಯಲ್ಲೇ ಮನೆಗೆ ಬರ್ಬೇಕು ಸರ್. ರೋಡ್ ಸ್ವಲ್ಪ ಹೈಟ್ ಮಾಡಿದ್ರೆ ಒಳ್ಳೇದಿತ್ತು ನಮ್ಗೆ. ಹೌದು ಸರ್, ಎಲ್ಲರಿಗೂ ಗೊತ್ತುಂಟು ಸರ್. ಹೋದಷ್ಟು ಜನ ನಾವು ಇದನ್ನೇ ಹೇಳಿತ್ತು, ಮಾಡ್ತೇವೆ ಅಂದಡಿ ಬಂದ್ ನೋಡ್ಕೊಂಡೇ ಹೋಗ್ತಿದ್ದು ಸರ್. ಮಾಡ್ತೇವೆ ಅಂತ ಹೇಳ್ತಿದ್ರ, ಬಟ್ ಮಾಡ್ಲಿಲ್ಲ. ಹೇಳುದಷ್ಟೇ ಸರ್, ಮಾಡುದಿಲ್ಲ ಯಾವ್ದು.